ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ದೇವರು ನಮಗೆ ಮಾಡಿದ್ದು ಇದೇನು ಅಂದರು ಈ ವಿಷಯದ ಕುರಿತು ಮಾತನಾಡ್ತೇನೆ. ಆದಿಕಾಂಡ 42:27-28 ವಚನ ಓದಿಕೊಳ್ಳೋಣವಾ? ದಾರಿಯಲ್ಲಿ ಅವರು ಒಂದು ಸ್ಥಳದಲ್ಲಿ ಇಳಿದುಕೊಂಡಾಗ ಅವರಲ್ಲಿ ಒಬ್ಬನು ತನ್ನ ಕತ್ತೆಗೆ ದಾನ ಕೊಡಬೇಕೆಂದು ತನ್ನ ಚೀಲವನ್ನು ಬಿಚ್ಚಿದಾಗ ಅದರ ಬಾಯಲ್ಲೇ ತಾನು ತಂದಿದ್ದ ಹಣವನ್ನು ಕಂಡನು. ಅವನು ಅಣ್ಣ ತಮ್ಮಂದಿರಿಗೆ, ನಾನು ಕೊಟ್ಟ ಹಣವು ಹಿಂದಕ್ಕೆ ಬಂದದೆ, ಇಗೋ ನನ್ನ ಚೀಲದಲ್ಲಿದೆ ಎಂದು ಹೇಳಲು ಅವರು ಧೈರ್ಯಗೆಟ್ಟು ನಡುಗುತ್ತಾ ಒಬ್ಬರನ್ನೊಬ್ಬರು ನೋಡಿ, ದೇವರು ನಮಗೆ ಮಾಡಿದ್ದು ಇದೇನು ಅಂದರು. ಯೋಸೆಫ ಇಲ್ಲಿ ಸ್ವಲ್ಪ ತಮಾಷೆ ಮಾಡ್ತಾ ಇದ್ದಾನೆ. ಏನಂದ್ರೆ ಅವರು ದವಸ ಧಾನ್ಯಗಳ ಜೊತೆಗೆ ಅವರು ತೆಗೆದುಕೊಂಡು ಬಂದಂತ ಹಣದ ಚೀಲವನ್ನ ಅದರೊಂದಿಗೆ ಇಡ್ತಾನೆ ಎಲ್ಲರ ಬ್ಯಾಗ್ಗಳಲ್ಲೂ. ಸೊ ಇವರು ತಮ್ಮ ಯಾರೋ ಒಬ್ಬ ಏನ್ ಮಾಡ್ತಾನೆ, ಆ ಕತ್ತೆಗೆ ಧಾನ್ಯ ಕೊಡಬೇಕೆಂಬುದಾಗಿ ಚೀಲ ತೆಗೆದಾಗ ಅದರಲ್ಲಿ ಹಣವನ್ನ ಕಂಡಾಗ ಅವನ ಮನಸ್ಸೆಲ್ಲ ಏನಾಗುತ್ತೆ ನೋಡಿ. ಇದನ್ನ ತಿಳ್ಕೊಂಡ ಯೋಸೆಫ ಸ್ವಲ್ಪ ತಮಾಷೆ ಮಾಡ್ತಾನೆ, ಆಟ ಆಡಿಸ್ತಾ ಇದ್ದಾನೆ. ಅದೇ ತರ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ತಪ್ಪು ಮಾಡಿದಾಗ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ಯಾವ ರೀತಿ ಆ ಮನಸ್ಸಾಕ್ಷಿ ಅನ್ನೋದು ನಮ್ಮನ್ನ ಆಟ ಆಡಿಸ್ತಾ ಇರ್ತದಲ್ವಾ. ಅದರಲ್ಲೇ ತಪ್ಪು ಮಾಡಿದ ಮೇಲೆ ಅದು ನಮ್ಗೆ ಗಿಲ್ಟ್ ಅನ್ನೋದು ದೇವರು ನಮ್ಗೆ ಕೊಟ್ಟಿರುವಂತ ಒಂದು ಬಹುಮಾನನೇ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ನಾವು ತಪ್ಪು ಮಾಡಿದಾಗ ನಮ್ಮ ಮನಸ್ಸಾಕ್ಷಿಗೆ ಏನು ಆಗದೆ ಹೋದ್ರೆ ಖಂಡಿತವಾಗಿ ಮನಸ್ಸಾಕ್ಷಿ ಸತ್ತೋಗಿದೆ ಅಂತ ಅರ್ಥ. ನೀನ್ ತಪ್ಪು ಮಾಡಿದಾಗ ನಿನ್ನ ಮನಸ್ಸಿನಲ್ಲಿ ಭಯ ಮಾತ್ರ ಉಳದೆ ನಿನ್ನ ಮನಸ್ಸು ಚುಚ್ಚುತ್ತಾ ಇದ್ರೆ ದೇವ್ರಿಗೆ ಕೊಟ್ಟಂತ ಗಿಫ್ಟ್ ಅದೇನು ಗೊತ್ತಾ? ಪವಿತ್ರಾತ್ಮನು ಪಾಪದ ಅರಿವನ್ನು ಮುಟ್ಟಿಸ್ತಾರೆ. ಹೀಗಾಗಿ ಅವಾಗ ಇಮಿಡಿಯೇಟ್ ಆಗಿ ನೀನ್ ಪಶ್ಚಾತ್ತಾಪ ಪಟ್ಟು ನೀನ್ ಬಿಟ್ಬಿಡಕ್ ತೀರ್ಮಾನ ಮಾಡ್ತೀಯಾ, ಕ್ಷಮಾಪಣೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ಹೊಂದಿಕೊಳ್ತೀಯಾ, ನಿಂಗೆ ಸಮಾಧಾನ ಉಂಟಾಗ್ತದೆ. ಇಲ್ಲಿ ಈಗ ಯೋಸೆಫನ ಅಣ್ಣಂದಿರಿಗೆ ಅವ್ರು ಮಾಡಿದಂತ ತಪ್ಪುಗಳ ಬಗ್ಗೆ ಭಯನೂ ಉಂಟಾಗ್ತದೆ, ಮಾತ್ರವಲ್ಲದೆ ಅವ್ರು ಪಶ್ಚಾತ್ತಾಪ ಪಡೆಕೊಂಡು ದಾರಿನೂ ಆಗ್ತದೆ. ಕರ್ತನು ನಿಮ್ಮೆಲ್ಲರನ್ನು ಈ ದಿನ ಧ್ಯಾನದ ಮುಖಾಂತರ ಆಶೀರ್ವಾದ ಮಾಡ್ಲಿ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆದ್ರೆ ಎಷ್ಟೋ ಜನ ಇವತ್ತು ದೇವರೇ ಮನಸ್ಸಾಕ್ಷಿಗಳು ಬರೇ ಎಳೆದ್ಬಿಟ್ಟಿದೆ. ಆದ್ರೆ ನಮಗಾದ್ರೂ ನಾವು ತಪ್ಪು ಮಾಡಿದಾಗ ಮನಸ್ಸಾಕ್ಷಿ ಚುಚ್ಚುವ ಹಾಗೆ ನಮಗೆ ಆ ಗಿಲ್ಟ್ ಕಾನ್ಶಿಯನ್ಸ್ ಕೊಟ್ಟಿದ್ಯಾ. ಹೀಗಾಗಿ ಆ ತಪ್ಪು ತಿಳ್ಕೊಂಡು ನಿನ್ನ ಬಳಿಗೆ ಬರುವಂತ ಒಂದು ಕೃಪೆ ನಮ್ಗೆ ದಯಪಾಲಿಸಿದ್ಯಾ. ಪವಿತ್ರಾತ್ಮನ ಕ್ರಿಯೆಗಳಿಗಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ